ಮೈಸೂರು ಜಿಲ್ಲಾಡಳಿತ ವತಿಯಿಂದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಆಯೋಜಿಸಲಾಗಿದ್ದ ಯೋಗಿ ನಾರಾಯಣ ಯತೀಂದ್ರರ ಜಯಂತ್ಯೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ಕಾರ್ಯಕ್ರಮವು ಕೋಟೆ ಆಂಜನೇಯ ಸ್ವಾಮಿಯ ಆವರಣದಲ್ಲಿ ರಥೋತ್ಸವದ ಮೂಲಕ ನಾರಾಯಣ ಯತೀಂದ್ರರ ಮೆರವಣಿಗೆಯನ್ನು ಕೆಆರ್ ಸರ್ಕಲ್ನಿಂದ ಅರಸು ರೋಡ್ ಮುಖಾಂತರ ಕಿರು ರಂಗಮಂದಿರವನ್ನು ತಲುಪಿತು. ಮೆರವಣಿಗೆಯಲ್ಲಿ ನೃತ್ಯಗಳು, ಡೊಳ್ಳು ಕುಣಿತಗಳೊಂದಿಗೆ ಅದ್ದೂರಿಯಾಗಿ ಜರುಗಿದವು. ಕಿರು ರಂಗಮಂದಿರದ ವೇದಿಕೆ ಕಾರ್ಯಕ್ರಮದಲ್ಲಿ ನಾಡಗೀತೆಯೊಂದಿಗೆ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಡಾಕ್ಟರ್ ಗುಬ್ಬಿಗೂಡು ರಮೇಶ್, ಖ್ಯಾತ ಅಂಕಣಕಾರರು, ಸಂಸ್ಕೃತಿ ಚಿಂತಕರು, ಮೈಸೂರು ಇವರು ಕೈವಾರ ತಾತಯ್ಯನವರ ಜೀವನ ಚರಿತ್ರೆಯ ಬಗ್ಗೆ ತಿಳಿಸಿದರು. ವೇದಿಕೆಯಲ್ಲಿ ವಿ.ಎನ್. ಮಲ್ಲಿಕಾರ್ಜುನ ಸ್ವಾಮಿ, ಜಂಟಿ ನಿರ್ದೇಶಕರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಮೈಸೂರು; ಡಾಕ್ಟರ್ ಎಂ.ಡಿ. ಸುದರ್ಶನ್, ಸಹಾಯಕ ನಿರ್ದೇಶಕರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಮೈಸೂರು; ಹಾಗೂ ತುಗುದೀಪ್ ಶ್ರೀನಿವಾಸ್, ಮಂಜುನಾಥ್, ಎಚ್.ಇ. ವೆಂಕಟೇಶ್, ಕೃಷ್ಣಪ್ಪ, ಹರ್ಷ, ರಾಘವೇಂದ್ರ, ರಾಕೇಶ್ ನಾಯ್ಡು, ರಾಘವೇಂದ್ರ, ಮಹೇಶ್ ನಾಯ್ಡು, ಯೋಗೇಶ್, ಎಲ್ಲ ಸಂಘ ಸಂಸ್ಥೆಗಳ ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ನಾಗರಿಕರು ಪಾಲ್ಗೊಂಡಿದ್ದರು. ಬಟ್ ಜೈನ ಸಂಪ್ರದಾಯದಲ್ಲಿ ಒಬ್ಬ ಮನುಷ್ಯ ಮೊದಲು ಮನುಷ್ಯ ಹುಡ್ತಾನೆ, ಸಂಸಾರಿ ಆಗ್ತಾನೆ, ಮದುವೆ ಮಾಡ್ಕೋತಾನೆ, ಮಕ್ಕಳಾಗ್ತವೆ, ಜೀವನ ಮಾಡ್ತಾನೆ, ಜೀವನದ ಕಷ್ಟ ಸುಖಗಳನ್ನೆಲ್ಲ ಅನುಭವಿಸ್ತಾನೆ. ಅವನು ಮಹಾರಾಜ ಆಗಿರ್ತಾನೆ, ರಾಜ್ಯ ಬಿಡ್ತಾನೆ, ಸಂಪತ್ತು ಬಿಡ್ತಾನೆ, ಅಧಿಕಾರ ಬಿಡ್ತಾನೆ. ಮನುಷ್ಯ ಆಗಿದ್ದವನು ತನ್ನ ಮನುಷ್ಯತ್ವದ ಎಲ್ಲ ದಿವಾಳಿತನವನ್ನು ಬಿಟ್ಟು ಗಟ್ಟಿತನವನ್ನು ಪಡ್ಕೊಂಡು ಭಗವಂತ ಆಗ್ತಾನೆ, ತೀರ್ಥಂಕರ ಆಗ್ತಾನೆ, ದೇವರಾಗ್ತಾನೆ. ಇದು ಕೈವಾರ ತಾತಯ್ಯ ಆ ಸಂಪ್ರದಾಯಕ್ಕೆ ಸೇರ್ತಾರೆ. ಕೈವಾರದಲ್ಲಿ ಜನಿಸಿದ ಈ ಪುಣ್ಯ ಪುರುಷನ ಕಾರಣದಿಂದ ಅದು ಕೈವಾರ ನಾಡು ಅಂತ 18ನೇ ಶತಮಾನದಲ್ಲಿ ಅದು ಹೆಸರಾಯಿತು ಅಂತ ನಾನಿಲ್ಲಿ ಭಾಷಣ ಮಾಡ್ತಾ ಹೇಳ್ಬೋದು. ನೀವು ಗಮನಿಸಬೇಕು ಮಾನ್ಯರೇ, ನೀವು ಇವತ್ತಿಗೂ ಕೂಡ ಕೈವಾರಕ್ಕೆ ಏನಾದರೂ ಹೋಗಿದ್ದು ಬಂದರೆ, ನಾಳೆ ಬೆಳಿಗ್ಗೆ ನೀವು ಬಸ್ ಹತ್ತಿದ್ರೆ ಇವತ್ತು ಅದು ಸ್ವರ್ಗ ಭೂಮಿಯ ತನ. ಅಲ್ಲಿ ಸುತ್ತಮುತ್ತಲಿನ ಜನ, ರಾಜ್ಯದ ಜನ ಬಂದು ಅಲ್ಲಿ ಸಂಭ್ರಮಿಸ್ತಾರೆ. ಚರಿತ್ರೆ ಹೇಳ್ತಾ ಇಲ್ಲ ನಾನು, 18ನೇ ಶತಮಾನದ ಮಾತುಗಳನ್ನ ಇಲ್ಲಿ ವೇದಿಕೆ ಮೇಲೆ ಮಾತಾಡ್ತಾ ಇದ್ದೀನಿ ಅಷ್ಟೇ. ಆದರೆ ನೀವು ಇವತ್ತು ಕೈವಾರಕ್ಕೆ ಹೋದರೆ ಅದೇ ಪರಿಸ್ಥಿತಿ ಇದೆ ಅಂತ ಹೇಳೋದೇ ಆದರೆ, ಇಂಥ ಪುಣ್ಯ ಪುರುಷ ಹುಟ್ಟಿದ ಸ್ಥಳ ಮಹಿಮೆ ಇವತ್ತಿಗೂ ಕೂಡ ತನ್ನ ಅದೇ ವೈಭವವನ್ನು ಕಾಪಾಡಿಕೊಂಡು ಅಲ್ಲಿ ಸಮಾಜಮುಖಿಯಾಗಿ, ಒಂದು ಜನಮುಖಿಯಾಗಿ ಕೆಲಸ ಮಾಡ್ತಾ ಇದೆ ಆ ಕ್ಷೇತ್ರ ಅಂತೆ. ನೀವು ಹೋದರೆ ಇವತ್ತು ಒಂದು ದಾಸೋಹ ಇರುತ್ತೆ, ಒಂದು ಊಟ ತಿಂಡಿ, ಒಂದಷ್ಟು ಅವರ ತತ್ವಪದಗಳು, ಮತ್ತು ಮನುಷ್ಯನ ಒಂದು ಜೀವನ ಕ್ರಮ, ತಾತಯ್ಯನವ್ರ ಜೀವನ ಚರಿತ್ರೆ, ಅದನ್ನು ಹೇಳೋದು ಜನ ಇದ್ದಾರೆ ಅಲ್ಲಿ, ಕೇಳಿಸ್ಕೊಳ್ಳೋಕೆ ಜನ ಬರ್ತಾರಲ್ಲಿ. ಅದು ಅವರ ಜನ್ಮ ವೃತ್ತಾಂತದ ಆರಂಭದಲ್ಲಿ ನಾನು ಇವ್ರ ಪುಸ್ತಕ ನೋಡೋದು ಸುಮ್ಮನೆ ನನಗೆ ಅನಿಸಿದ್ದೆ ನಿಮ್ಮ ಹತ್ರ ಹೇಳ್ತಾ ಹೋಗ್ತಿದ್ದೀನಿ. ಆಮೇಲೆ ಜನನ ಮತ್ತು ಬಾಲ್ಯ ಅಂತ ಮಿಷನರಿಗಳು ಪ್ರಿಂಟಿಂಗ್ ಮೆಷಿನನ್ನು ಭಾರತಕ್ಕೆ ಯಾಕೆ ಇಟ್ಕೊಂಬಂದ್ರು ಅಂತ ಹೇಳಿದ್ರೆ, ಅವ್ರಿಗೆ ಕಂಪನಿ ಸರ್ಕಾರ ಆಯಿತು ಇಂಡಿಯಾದಲ್ಲಿ. ಬೈಬಲ್ನ ಅವರು ಪ್ರಚಾರ ಮಾಡಬೇಕಾಯ್ತು. ಆ ಮೆಷಿನರಿ ಮತ್ತು ಮೆಷಿನ್ನು ತಾತಯ್ಯ ಆಸ್ತಮಾನಗಳನ್ನು